ಮಾನ್ಯ ನಮ್ಮ ಅಡಿಷನಲ್ ಡಿ ಸಿ ಆಗಿರ್ತಕ್ಕಂಥ ಮೇಡಮ್ ಅವರು ಈ ಸ್ಥಳಕ್ಕೆ ಬಂದಿದ್ದಾರೆ. ಮೇಡಮ್ ಅವರಲ್ಲಿ ಒಂದು ಚಿಕ್ಕ ಮನವಿ ಇದು ದೊಡ್ಡದಾಗೋ ಆಗ್ತೈತೆ ಅನ್ನೋ ಒಂದು ಮಟ್ಟಕ್ಕೆ ಇಲ್ಲಿ ಚಿಕ್ಕದಾಗೇನೆ ಇದನ್ನ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಈ ಜಿಲ್ಲೆಯಲ್ಲಿ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮೇಡಮ್ನವರೇ, ಏನಿವತ್ತು ಈ ಹಿಂದೆಯಿಂದನೂ ಕೋಲಾರ ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಜನಾಂಗ ಇರತಕ್ಕಂಥ ಜಿಲ್ಲೆ ಇದು. ಹೋರಾಟಗಳ ತವರೂರು ಅನಿಸ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಇವತ್ತು ರಾಜ್ಯದ ಯಾವುದೇ ದಲಿತ ಅಧಿಕಾರಿ ಇಲ್ಲಿಗೆ ಬರಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಹಿಂದೆಯಿಂದನೂ ಮೇಲ್ವರ್ಗದ ಅಧಿಕಾರಿಗಳು ಯಾರಾದರೂ ಬಂದು ಉನ್ನತ ಮಟ್ಟದಲ್ಲಿ ಯಾರಾದರೂ ಕೂತ್ಕೊಂಡಾಗ ಯಾವುದೇ ಪ್ರತಿಭಟನೆಗಳು ಇರೋದಿಲ್ಲ, ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ, ಅವರ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತಾ ಇರ್ತವೆ. ಆದರೆ ಇವತ್ತು ಉನ್ನತ ಸ್ಥಾನದಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಾಗಿರ್ಬೋದು, ಅಧಿಕಾರಿಗಳು ಬಂದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿದರೆ ಮೇಲ್ವರ್ಗದ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ದಲಿತ ವರ್ಗದ ಅಧಿಕಾರಿಗಳನ್ನ ಕೆಲಸ ಮಾಡಲಿಕ್ಕೆ ಈ ಕೋಲಾರ ಜಿಲ್ಲೆಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಗಮನಗಳಿಗೆ ಬಂದಿದೆ. ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಭಾಗ ಮೀಸಲಾತಿ ಕ್ಷೇತ್ರಗಳಿದ್ದಾವೆ, 3 ತಾಲೂಕುಗಳು ಜನರಲ್ ಕ್ಷೇತ್ರಗಳಿದ್ದಾವೆ. ಅಂತ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ರೆ ಯಾವ ಮುಖಂಡರು ಸಹ ದಲಿತ ಸಮುದಾಯದ ಮುಖಂಡರು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಈ ಹಿಂದೆ ಇದ್ದಂತ ವೆಂಕಟೇಶ್ವರಮ್ಮ ಮೇಡಮ್ ಅವರಿದ್ದಾಗನು ಅಷ್ಟೇ, ಆಗ ಘನ ಸರ್ಕಾರ PTCL ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕೇಸುಗಳನ್ನ ಕೂಡಲೇ ಬೇಗ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದಾಗ ಆದಷ್ಟು ಬೇಗ ಅಧಿಕಾರಿ ವರ್ಗನು ಅದಕ್ಕೊಂದು ಬೆಲೆ ಕೊಡಬೇಕು, ಸಚಿವರಿಗೊಂದು ಗಮನ ಕೊಡಬೇಕು, ಆಯುಕ್ತರಿಗೊಂದು ಗಮನ ಕೊಡಬೇಕು. ಆ ಎಲ್ಲಾ ರೀತಿಯಲ್ಲೂ ಆ PTCL ಕೇಸುಗಳಾಗಿರ್ಬೋದು, L&O ಆಗಿರ್ಬೋದು, L&D REO ಆಗಿರ್ಬೋದು, CR ಆಗಿರ್ಬೋದು, ಇಂಥ ಕೇಸುಗಳನ್ನ ಇವತ್ತು ಬಹಳಷ್ಟು ಬೇಗ ಬಗೆಹರಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯನ್ನ ಪ್ರಥಮ ಜಿಲ್ಲೆಯಾಗಿ ಇವತ್ತು ಗೌರವ ತಂದು ಕೊಟ್ಟಿದೆ. ಅಂತ ಕೇಂದ್ರ ಸ್ಥಾನದಲ್ಲಿ ಇವತ್ತು ಒಳ್ಳೆ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ನೆಪಗಳನ್ನು ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡೋದು ಇದು ನಾವು ಯಾರನ್ನು ಸಹಿಸೋದಿಲ್ಲ. ಯಾಕೆ ಅಂತಂದ್ರೆ ತಪ್ಪಿದ್ರೆ ಎಲ್ಲರೂ ಸೇರಿ ಪ್ರಶ್ನೆ ಮಾಡೋಣ, ತಪ್ಪಿಲ್ಲ ಅಂತಂದಾಗ ಏಕಾಏಕಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ನಾವು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವತ್ತು ದಲಿತ ಸಮೂಹ ಅತಿ ಹೆಚ್ಚಾಗಿದೆ. ನಿಮ್ಮ ಕಾರ್ಯಕಲಾಪಗಳಿಗೆ ನಾವು ಯಾರನ್ನು ತೊಂದರೆ ಕೊಡೋದಿಲ್ಲ. ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಏನಾದರೂ ಇದ್ರೆ ನಿಮ್ಮ ದೊಡ್ಡ ಮಟ್ಟದ ಅಧಿಕಾರಿಗಳು